ಗುರುತಿಸ್ಕೊಳ್ಬೇಡಿ, ಬಿಳಿ ಆಗ್ತದೆ. ಜೇನು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಒಂದು ಜೇನು ತೆಗೆಯುವ ಕಾರ್ಯಕ್ರಮ ಉಂಟು. ತಿರುವೆ ಮರದ ಕೋಡು, ಮರದ ಕೋಡು ನೋಡಿ. ಇದು ಕೋಡು, ಇದು ಮರ ನೋಡಿ. ಇದು ರಬ್ಬರ್ ತೋಟಕ್ಕೆ ನಾವು ಬಂದಿದ್ದೇವೆ. ಪಂಜುರ್ಲಿ ದೈವದ ಕಟ್ಟೆ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಭಾರಿ ಕಚ್ಚುತ್ತದೆ ನೋಡಿ. ನನ್ನ ಇದರಲ್ಲಿ ಕೂಡ ಬರ್ತಾ ಉಂಟು. ನೋಡಿ, ಇಲ್ಲಿ ಒಂದು ಕೂಂಡೋಲ್ ಉಂಟು. ಇಲ್ಲಿ ತುಲೆ ಇಂಚಿರ್ದುಲ್ಲೆ ಇಂಚಿರ್ದು ತುಲೆ ಇಂಚಿರ್ದು ಮೂಲು ಹತ್ತತ್ತು ಮೂಲು 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 ಒಂದು ಇಂಚಿದ ನಾವೀಗ ಫಸ್ಟಿಗೆ ಒಂದು ಇದನ್ನ ತೆಗ್ದಿದ್ದೇವೆ. ಸಣ್ಣ ಪೀಸ್ ತುಂಬ ಅದು ಕಷ್ಟ ಉಂಟು. ಇದು ಫಸ್ಟಿಗೆ ನಾವು ತೆಗೆದಾಗ ಒಂದು ಪೀಸನ್ನು ಇಲ್ಲಿ ಗುಡ್ಡದಲ್ಲಿ ದೇವರಿಗೆ ಇಡುವಂಥ ಒಂದು ಕ್ರಮ ಉಂಟು. ಎಲೆಯಲ್ಲಿ ಹಾಕಿ ಸ್ಟಾರ್ಟ್. ಈಗ ತೆಗಿತಾ ಇದ್ದೇವೆ. ತುಂಬಾ ಪೆಟ್ಟು ಕೊಟ್ಟು ಉಂಟು. ಕೆಲವರಿಗೆ ಒಂದು 5-6, ನನಗೊಂದು 5-6 ಕಚ್ಚಿದೆ. ಒಂದು ಕೈಗೆ ಒಂದು 2, ಕಿವಿಗೆ ಒಂದು. ಮಕ್ಕಳೆಲ್ಲ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ರಾಕೇಶ್ ಕುಮಾರ್ ಅವರು ಒಂದು ಎದಿ ತೆಗಿತಾ ಇದ್ದಾರೆ. ಒಂದು ಎದಿ ತೆಗೆದಿದ್ದಾರೆ. ಎಲ್ರಿಗೆ ತುಂಬ ಖುಷಿ ಆಗ್ತಿದೆ. ಕಚ್ಚಿದೆ ನೋಡಿ, ದೊಡ್ಡದು ಈಗ ತೆಗೆದಿದ್ದಾರೆ ನೋಡಿ, ತೆಗ್ದಾಗಿದೆ. ಇನ್ನೊಂದು ತೆಗಿತಾ ಇದ್ದಾರೆ. ಕಟ್ಟಂಡಿಯಾ ಕಟ್ಟಾನು ಗೊತ್ತುಂಟು. ಕೈವಾಡ ಬಿಡೋಡೆ ಮರಣಿಕ್ಕೆ ಕಟ್ಟ ಹುಚ್ಚನಿಗೆ ದೊಡ್ಡತೆ ಹುಚ್ಚನು. ಒಂದು ಕೈವಾಡ ಹೊತ್ತು ಜುಲೈ ನೋಡಿ ತೆಗಿತಾ ಇದ್ದಾರೆ. ಒಂದು ಕೈವಾಡಲಿಕ್ಕೆ ಹೆಜ್ಜೆ ಮಾಡಿ ಉಲೈ ನಾನೇ ಬೀಂಟು ಎಡೆ ಕಟ್ಟದ ಕೈ ಬಾಬುಜಿ ಅವು ದೆತ್ತಂಡ ಅಡೆಗೆ ಪಿಕ್ಕಾಸಿ ಬರ್ತಾರೆ ನನ್ನ ತೈಕಿ ಹತ್ತು ಇಂಜ ಫೈನಲಿ ನಾವೀಗ ಸ್ವಲ್ಪ ಜೇನನ್ನ ತೆಗಿತಾ ಇದ್ದೇವೆ. ಸ್ವಲ್ಪ ತೆಗೆದಿದ್ದು ನೋಡಿ, ದೊಡ್ಡದಾಗಿ
ಈಗ ಬರ್ತಾ ಉಂಟು. ಒಂದು ಮಿತ್ತುಗು ವೈಟ ಕಡದು ವ್ಯಾಪಾರ ಮೇ 15ರ ಒಳಗಡೆ ಇಲ್ಲಿ ನಾವು ಪತ್ತನಾಜೆಯ ಸಮಯದಲ್ಲಿ ನಾವು ಸಮೇತ ಬಂದು ಈಗ ಬಾರಿ ಇಲ್ಲ ಬಾರಿ ನೆಯ್ಯನ್ನು ಮಿತ್ತಿಡು ಆಯ್ತಾ. ಈ ಸೈಡ್ ಮಾತ್ರ ಇತ್ತು ಫಸ್ಟ್ ದೆತ್ತನಾಗಲ್ಲ ಹಾಲು ನೆಪ್ಪ ಅಂದ್ರೆ ದೆಪ್ಪನ್ನೇ ಹೊಡೆಯಲ್ಲ ಆತ ವೇಸ್ಟ್ ಆಗ ಹೋದ್ರೆ ಕತೆ. ನಾನು ಕೂಡ ಒಂದು ಪೀಸ್ ತಿಂತೇನೆ. ಉಂಟಾ ಅಂತ ಕೈಗೆ ಸಿಗ್ತಾ ಉಂಟು ನೋಡಿ. ಜೇನುತುಪ್ಪ ನೋಡಿ. ಕಡೆ ಮುಟ್ಟೋದಿಲ್ಲ. ಈಗ ಒಳಗಡೆಯಿಂದ ತೆಗೆದು ಹಾಕ್ತಾ ಇದ್ದಾರೆ. ಚೆಕ್ ಮಾರಿ ಇಂದು ಎಡೆ ಮಾರಿ. ಈಗ ಸ್ವಲ್ಪ ಹತ್ತಿರ ಬಂದಿದ್ದಾರೆ ಎಲ್ಲರೂ. ಕುಟ್ಟುದಿಲ್ಲ ಅಂತ ಅಂದಾಜಾಗಿದೆ. ಈಗ ಇನ್ನೂ ಕಚ್ಚುವುದಿಲ್ಲ ಅಂತ ಅಂದಾಜಾಗಿದೆ. ಇಲ್ಲಿ ಕೂಡ ಕೂಡಬಹುದು. ಅದು ಸ್ಟಾರ್ಟಿಂಗ್ ಸ್ವಲ್ಪ ಉಂಡು ಮಾರ ಇಂದೆಪ್ಪನೇ ವೇಸ್ಟ್ ಆಗ್ಬಿಡು ಭುಜಂಕಂಡ ಅದೇ ಒಟ್ಟಿಗೆ ಸ್ವಲ್ಪ ಕಚ್ಚಿದ ಮೇಲೆ ಸ್ವಲ್ಪ ಇದಾಗ್ತದೆ. ಕೆಲವರಿಗೆ ಅದು ದೊಡ್ಡದಾಗ್ತದೆ, ಕೆಲವರಿಗೆ ಏನಾಗುತ್ತೆ. ಈ ರೀತಿ ಈಗ ಎಲ್ಲರೂ ತುಪ್ಪವನ್ನ ಪಾಲ್ ಮಾಡ್ತಾ ಇದ್ದಾರೆ. ಎಂತೇನು ಮಗ? ತುಂಬಾ ಸಕ್ಕತ್ತಾಗಿದೆ. ಹೌದು, ತುಂಬಾ ಸೂಪರ್ ಆಗಿದೆ. ಕೂದಲಿಗೆ ಹಚ್ಚಿಸ್ಕೊಳ್ಬೇಡಿ, ಬಿಳಿ ಆಗ್ತದೆ. ಕೈ ಪೆಜ್ಜಿ ಮಾರೆ ಸಕ್ಕತ್ತುಂಟು. ನೋಡಿ, ಅದು ಕೆಲವು ಸಲ ನೋಡಿ ರೌಂಡು ಎಲ್ಲ ತುಪ್ಪ ತಿಂತಾ ಇದ್ದಾರೆ. ಈಗ 2ನೇ ಸಲ ಕೈ ಹಾಕ್ತಾ ಇದ್ದಾರೆ. ನಾವೀಗ ಮಡಿಕೇರಿ ಬಾರ್ಡ್ರ್, ಇದು ಸುಳ್ಯ ಸಂಪಾಜೆ ಹತ್ತಿರ ಬಲ್ಲಕಾಣ ಅಂತ ಹೇಳುವಂಥದ್ದು. ಈ ಊರಲ್ಲಿ ಜೇನನ್ನು ತೆಗಿತಾ ಇದ್ದೇವೆ. ಇಲ್ಲಿ ನಾವು ಈ ಸಂಬಂಧಿಕರ ಮನೆ ಬಲ್ಲಕಾಣ. ಎರಡನೇ ಸಲ ನಾವು ತೆಗಿತಾ ಇದ್ದೇವೆ. ನಾನು ಸ್ವಲ್ಪ ದೂರದಲ್ಲಿದ್ದೇನೆ. ಸಾರಿ ಕಚ್ಚಿತ್ತು ನೋಡಿ. ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಈಗ. ಪರಿಸ್ಥಿತಿ ಆಗಿದೆ. ಎರಡನೇ ಇದು ತೆಗಿತಾ ಇದ್ದಾರೆ. ಕೈವಾರ್ದು ನೋಡಿ, ಇದು ಕಲರ್ ನೋಡಿ, ಇದು ಸ್ವಲ್ಪ ಹಳದಿ ಜಾಸ್ತಿ ಉಂಟು. ಹಳದಿ ಆನಂದ್ ಈಗ
ಅಲ್ಲಿ ಎರಡನೇ ಕಡೆ ಕೂಡ ಆಯ್ತು, ಟರ್ನ್ ಹೋಗ್ತಾ ಇದ್ದಾವೆ. ಹುಚ್ಚಿನ ತುಲೆ ಎಂಚಾಂಡುಲೆ ತುಲೆ ಅಜ್ಜಿ ಎಂಚ ಆತನುಲೆ ಅವು ಕಮ್ಮಿ ಅವನ್ನ ಬರ್ತದೆ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕ ಬಾರ್ದು ಬರ್ತದೆ ಹಿಂದೆ ಹಿಂಗೆ ಇದು ನತ್ತು ಕೆಲಂಜಿಲ್ಲ ini tidu ಎಲ್ಲ ಬಲ್ಪು ಕಾಣದ ಕ್ಲೀನ್ ಆಗಿದೆ ಸರಿಯಾ ಪೂರ ಇದು ಪುಂಟೊಳ್ಳಿಯಲ್ಲ ಉಂಟುಂಡು ಅಂತ ಹೋಗುದು ಅವ ಇಂತ ಕಟ್ ಮಾಡಲ್ತು ಪುಂಟೋಡು ಆಳಪಣ ಜಾಸ್ತಿ ಹಾಳಾಪಣದೆ ಮಂಜಾಳು ನೋಡಿ, ಇದನ್ನು ಈಗ ಈ ರೀತಿ ಕಟ್ ಮಾಡಿ ಬಟ್ಟೆಯಲ್ಲಿ ಹಾಕಿಟ್ರೆ ಎಲ್ಲ ತುಪ್ಪ ಬರ್ತದೆ. ಈಗ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ. ಪರಿಣಾಮವಾಗಿ ಇಲ್ಲಿ ಅಡಿಕೆ ಎಲ್ಲ ಹೋಗಿದೆ ನೋಡ್ಬೋದು. ಇದು ಈ ಅಡಿಕೆ ತೋಟದ ಮಧ್ಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಒಂದು ಜೇನನ್ನು, ಮೂರನೇ ಜೇನನ್ನು ಇವತ್ತು ತೆಗಿತಾ ಇದ್ದೇವೆ. ಬಾಳೆ ಮರ ನೋಡಿ, ತುಂಬ ಎತ್ತರ ಉಂಟು. ಅಲ್ಲಿ ನನಗೆ ಇಟ್ಟು ದೃಷ್ಟಿ ತಾಗದಷ್ಟು, ಅಂದರೆ ಒಂದು 100 ಫೀಟ್ ಹತ್ತಿರ ಎತ್ತರ ಇರ್ಬೋದು. ವಿಶಾಲವಾಗಿದೆ. ಇಂಥ ಮರದ ಬುಡದಲ್ಲಿ ಈಗ ಜೇನು ತೆಗಿತಾ ಇದ್ದೇವೆ. ನೋಡಿ, ಮಿತ್ತು ಮುಟ್ಟಲ್ಲ ಯಾರೇ ಬೇರೆ ಅಡ್ಡ పోయిన ಗೆಲ್ಲಿ ಅಡ್ಡ పోయిన ಗೆಲ್ಲಿ ಕೈ ಹಾಕಿ ತೆಗಿತಾ ಇದ್ದ. ಎರಡನೇ ಸಲ ತೆಗಿತಾ ಇದ್ದೇವೆ. ಇದು ಮೂರನೇ ಇದು. ನಾಡಿನ ಈ ಬೇನೆ ಹೆಜ್ಜೆಗಳ ಗುರುತು ಮಳೆಯಲ್ಲಿ ಕರಗಿ ಹೋಗಿದೆ, ಮಳೆಯಲ್ಲಿ ಕರಗಿ ಹೋಗಿ. ಫೈನಲಿ ಈಗ ನಾವು ಕಟ್ ಮಾಡಿದ್ದೇವೆ ನೋಡಿ. ಅಜ್ಜಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಈ ಬಟ್ಟೆಯಲ್ಲಿ ಕಟ್ಟಿ ನೋಡಿ ನೇತಾಡ್ಬೇಕು. ಒಂದು ದಿವಸ ಫುಲ್ಲು, ಒಂದು ದಿವಸ ಆಗ ಫುಲ್ ಹಿಂಡಿ ಇರ್ತದೆ, ಫುಲ್ ತುಪ್ಪ ಬಂದಿರ್ತದೆ ಬಟ್ಟೆಗೆ. ನನ್ನ ಹೆಜ್ಜೆಗಳ ಗುರುತು ಮಳೆಯಲ್ಲಿ ಕರಗಿ ಹೋಗಿದೆ, ಮಳೆಯಲ್ಲಿ ಕರಗಿ ಹೋಗಿದೆ. ನಿನ್ನ ನೆನಪಿನ ಮಂಜು ಕಣ್ಣ ಮುಂದೆ ಆವರಿಸಿದೆ, ಹಸಿರೆಲೆಗಳ ಕಂಪಿನಲ್ಲಿ ಹಳೆದಿ ನೆನಪುಗಳು. ನಾಲ್ಕು ದಿಕ್ಕಡು ಗುಡ್ಡೆದ ಅಜ್ಜಿಗೆ ಇಟ್ಟಾಯ್ತು ನೋಡಿ. ಗುಡ್ಡೆದ ಅಜ್ಜಿ ಇಟ್ಟಾಯ್ತು. ಫೈನಲಿ ನಾವು ಇವತ್ತಿನ 2ನೇ ದಿನದ ಜೇನು ತೆಗೆಯುವ ಅಂತ ಒಂದು ಕಾರ್ಯಕ್ರಮ ಮುಗೀತು.